ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ SRT ಬ್ಯೂಟಿ ಲೋಕ. ಈ ಒಂದು ವಿಡಿಯೋದಲ್ಲಿ ನಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲ್ನ ಆಟೋಮೆಟಿಕ್ಕಾಗಿ ಯಾವುದೇ ಒಂದು ಕೆಮಿಕಲ್ಸು ಡ್ರಿಂಕ್ಸ್ನ ತಗೊಳ್ದೇನೆ ನಾರ್ಮಲಾಗಿ ನಾವು ತಿನ್ನೋ ಫುಡ್ಡಿಂದನೇ ಹೇಗೆ ಬಾಡಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ನಾನು ಇವಾಗ ನಿಮಗೆ ಒಂದು 10 ಟಿಪ್ಸ್ನ ಕೊಡ್ತೀನಿ ಫ್ರೆಂಡ್ಸ್. ನಾನು ಕೂಡ ದಪ್ಪ ಇದ್ದೆ, ಇದನ್ನು ಫಾಲೋ ಮಾಡಿ ತುಂಬಾ ಸಣ್ಣ ಆಗಿದ್ದೀನಿ. ನೀವು ಕೂಡ ಫಾಲೋ ಮಾಡಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಆಫ್ಟರ್ 1 ತಿಂಗಳು ನೀವು ಫಾಲೋ ಮಾಡಾದ್ಮೇಲೆ ಈ ಟಿಪ್ಸ್ನ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ಫ್ರೆಂಡ್ಸ್. ಯಾವ ರೀತಿ ನೀವು ಸಣ್ಣ ಆದ್ರಿ, ಎಷ್ಟು kg ಸಣ್ಣ ಆದ್ರಿ, ಈ ಟಿಪ್ಸ್ನ ಫಾಲೋಸ್ ಮಾಡಿ ಅಂತ ನೀವು ವಿಡಿಯೋದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ, ಟೈಮ್ ತೊಗೊಳ್ಳೋದು ಬೇಡ, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಆಟೋಮೆಟಿಕ್ಕಾಗಿ ಬಾಡಿ ಕಮ್ಮಿ ಮಾಡ್ಕೋಬೇಕು. ನ್ಯಾಚುರಲಿ ಬಾಡಿಗೆ ಯಾವುದೇ ಎಫೆಕ್ಟ್ ಇಲ್ದಂಗೆ ಕಡಿಮೆ ಮಾಡ್ಕೋಬೇಕಂದ್ರೆ ಮೊದಲನೇ ಟಿಪ್ ಬಂದು ಎಕ್ಸಸೈಸ್ ಮಾಡೋದು. ಡೈಲಿ ಎವ್ರಿ ಡೇ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಪ್ರತಿದಿನ 30 to 45 ಮಿನಿಟ್ಸು ನೀವು ವ್ಯಾಯಾಮ ಮಾಡಬೇಕು, ಅಥವಾ ಎರೋಬಿಕ್ಕು ಅಥವಾ ಯೋಗ ಅಥವಾ ರನ್ನಿಂಗು ಅಥವಾ ವಾಕು ಪ್ರತಿದಿನ ನೀವು ಫಾಲೋ ಮಾಡಬೇಕು. 30 to 40 ಮಿನಿಟ್ಸು ನೀವು ಮಿಸ್ ಮಾಡ್ದಂಗೆ 1 ಮಂತ್ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್, ರಿಸಲ್ಟ್ ನೀವೇ ನೋಡ್ತೀರಾ. ಓಕೆನಾ? ದಿಸ್ ಈಸ್ ದ ಫಸ್ಟ್ ಟಿಪ್. ಮತ್ತು ಸೆಕೆಂಡ್ ಟಿಪ್ ಬಂದು ಅತಿ ಹೆಚ್ಚು ನೀರು ಸೇವನೆ ಮಾಡಬೇಕು. ದಿನಕ್ಕೆ ಅಟ್ಲೀಸ್ಟ್ ಕನಿಷ್ಠ ಅಂದ್ರೂ ನೀವು ಒಂದು 8 to 10 ಗ್ಲಾಸ್ ನೀರನ್ನ ನೀವು ಕುಡಿಬೇಕು ಫ್ರೆಂಡ್ಸ್. ಇದರಿಂದ ನೀವು ಜಾಸ್ತಿ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದ ಕೊಲೆಸ್ಟ್ರಾಲ್ ಕೊಬ್ಬು ಏನಿದೆ ಅದನ್ನು ಕರಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಆದಷ್ಟು ನೀವು ನೀರನ್ನ ಜಾಸ್ತಿ ಕುಡಿತಾ ಬನ್ನಿ ಫ್ರೆಂಡ್ಸ್. ಇದು ಸೆಕೆಂಡ್ ಟಿಪ್ಪು. ಇನ್ನು ಥರ್ಡ್ ಟಿಪ್ ಏನಂತ ನೋಡೋದಾದರೆ ಫ್ರೆಂಡ್ಸ್, ನ್ಯಾಚುರಲಾಗಿ ಫುಡ್ ತೊಗೊಳ್ಳಿ. ಈ ಹೊರಗಡೆ ಸಿಗುವಂಥ ಜಂಕ್ ಫುಡ್ಸ್ ಎಲ್ಲ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಲೈಕ್ ಪಾನಿಪುರಿ, ಗೋಬಿ ಮಂಚೂರಿ, ಇದಕ್ಕೆಲ್ಲ ತುಂಬಾ ಕೆಮಿಕಲ್ಸ್ ಹಾಕ್ತಾರೆ, ಎಲ್ರಿಗೂ ಗೊತ್ತಿರೋದೆ. ಸೊ ಜಾಸ್ತಿ ಅದನ್ನು ಯೂಸ್ ಮಾಡಬೇಡಿ, ಬಿಕಾಸ್ ಅದಕ್ಕೆ ಪಾಮ್ ಆಯಿಲ್ ಕೂಡ ಹಾಕ್ತಾರೆ. ಪಾಮ್ ಆಯಿಲ್ ತಿನ್ನೋದ್ರಿಂದ ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ರುಚಿಗೋಲ್ಡ್ ಪಾಮ್ ಆಯಿಲ್ ಎಲ್ರಿಗೂ ಗೊತ್ತಿರುತ್ತೆ, ರುಚಿಗೋಲ್ಡ್ ಆಯಿಲ್ ಎಣ್ಣೆ, ಅದನ್ನು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನೀವು ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಯಾವ ಥರ ಫುಡ್ ಅಂತಂದರೆ ಹಣ್ಣುಗಳು ಜಾಸ್ತಿ ತಿನ್ನಿ ಫ್ರೆಂಡ್ಸ್. ಫ್ರೂಟು, ಒಳ್ಳೆ ಫ್ರೆಶ್ ಆಗಿರೋ ಫ್ರೂಟ್ಸು, ತರಕಾರಿಗಳು ಮತ್ತು ಡ್ರೈ ಫ್ರೂಟ್ಸು ಈ ಥರ ತಿನ್ನೋದ್ರಿಂದ ನೀವು ನ್ಯಾಚುರಲಾಗಿ 1 ಮಂತಲ್ಲಿ ನಾನು ಏನೇನು ಟಿಪ್ ಹೇಳ್ತೀನಿ ಫ್ರೆಂಡ್ಸ್, ನೀವು ಅದನ್ನಷ್ಟು ಕೂಡ ಫಾಲೋ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಸಿಗುತ್ತೆ. ಈ ಥರ ಹಣ್ಣು, ತರಕಾರಿ, ಡ್ರೈ ಫ್ರೂಟ್ಸು ಈ ಥರ ಒಳ್ಳೊಳ್ಳೆ ಫುಡ್ಸ್ನ ತಿಂತಾ ಬನ್ನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟು 7th ಟಿಪ್ ಬಂದು ಏನಂತಂದರೆ, ನೀವು ಆದಷ್ಟು ಶುಗರ್ನ ತಿನ್ನೋದನ್ನು ಕಡಿಮೆ ಮಾಡಿ ಫ್ರೆಂಡ್ಸ್. ನೀವು 1 ತಿಂಗಳು ಶುಗರ್ನ ಒಂದು ಚೂರು ನೀವು ತಿಂದೇ ಇಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ನೀವು 1 kg ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಗಿಬಿಡ್ತೀರ. ಶುಗರೇ ತಿಂದಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನೀವು 1 kg ರೆಡ್ಯೂಸ್ ಆಗ್ತೀರ ಫ್ರೆಂಡ್. ಶುಗರ್ ಈಸ್ ದ ವೆರಿ ಡೇಂಜರಸ್. ಸೊ ಸಕ್ಕರೆನ ಮಾತ್ರ ತಿನ್ನಲಿಕ್ಕೆ ಹೋಗಬೇಡಿ. ಓಕೆನಾ? ಇನ್ನು 8th ಟಿಪ್ ಬಂದು ಒಳ್ಳೆ ಅಡುಗೆ ಎಣ್ಣೆನ ಯೂಸ್ ಮಾಡಬೇಕು ಫ್ರೆಂಡ್ಸ್. ಲೈಕ್ ಕಡಲೆಕಾಯಿ ಎಣ್ಣೆ ಅಂದರೆ ಪ್ಯೂರ್ ಕಡಲೆಕಾಯಿ ಎಣ್ಣೆನೇ ತೊಗೊಂಡು ಯೂಸ್ ಮಾಡಿ. ಆರ್ ಎಲ್ಸ್ ಆಲಿವ್ ಆಯಿಲ್, ಬಾದಾಮಿ ಎಣ್ಣೆ ಈ ಥರ ತಿನ್ನೋದ್ರಿಂದ ನಿಮ್ಮ ಹೆಲ್ತ್ ಕೊಲೆಸ್ಟ್ರಾಲು ತುಂಬಾ ಕಡಿಮೆ ಆಗಿಬಿಡುತ್ತೆ, ಬಾಡಿ ಕೊಲೆಸ್ಟ್ರಾಲು ಫ್ರೆಂಡ್ಸ್. ಇನ್ನು ಲಾಸ್ಟ್ ಟಿಪ್ ಬಂದು ನೀವು ತಿನ್ನೋ ಊಟದಲ್ಲೇ ಬೆಳ್ಳುಳ್ಳಿನೇ ಜಾಸ್ತಿ ತಿನ್ನಿ ಫ್ರೆಂಡ್ಸ್. ಬೆಳ್ಳುಳ್ಳಿ, ಮೊಸರು ಇದನ್ನು ಜಾಸ್ತಿ ತಿನ್ನೋದ್ರಿಂದ ಕೂಡ ನಿಮ್ಮ ಬಾಡಿ ಕೊಲೆಸ್ಟ್ರಾಲು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನೀವು ಈ ಇಷ್ಟು ಟಿಪ್ನ ಫಾಲೋ ಮಾಡಿ ನಿಮ್ಮ ಆಹಾರ ತಿನ್ನೋ ಕ್ರಮದಲ್ಲಿ ಇಷ್ಟು ಫುಡ್ಸ್ನ ನೀವು ಚೇಂಜ್ ಮಾಡಿ ನೋಡಿ. ನಿಮ್ಮ ಡೈಲಿ ಲೈಫಲ್ಲಿ ಇಷ್ಟನ್ನು ಚೇಂಜ್ ಮಾಡಿ ನೋಡಿ ಫ್ರೆಂಡ್ಸ್, ಆಟೋಮೆಟಿಕ್ಕಾಗಿ ನೀವು ಸಣ್ಣ ಹಾಗೆ ಆಗ್ತೀರಾ ನೋಡಿ. 1 ಮಂತ್ 2 ಮಂತ್ಸು ನೀವು ಟ್ರೈ ಮಾಡಿ. ಆಫ್ಟರ್ ದಟ್ ಓನ್ಲಿ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ, ಮೇಡಮ್ ನೀವು ಹೇಳಿದ ಟಿಪ್ಪು ತುಂಬಾ ಹೆಲ್ಪ್ ಆಯಿತು ಅಂತ. ಅದರ್ ದ್ಯಾನ್ ನಾನು ಹೇಳಿರೋ ಟಿಪ್ಪಲ್ಲಿ ನಿಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಎವ್ರಿಥಿಂಗ್ ಎಲ್ಲ ಕೂಡ ನ್ಯಾಚುರಲ್ಲಾಗಿ ಕಡಿಮೆ ಮಾಡೋದನ್ನೇ ಹೇಳಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಹೆಲ್ತ್ ಟಿಪ್ಸ್ಗಾಗಿ ಈ ಚಾನಲ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.